ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರತಿಯೊಬ್ಬರಿಗೂ ಯೂಟ್ಯೂಬರ್ ಆಗ್ಬೇಕು ಅನ್ನೋ ಒಂದು ಕನಸಿರುತ್ತೆ. ಸೊ ಯೂಟ್ಯೂಬರ್ ಆಗ್ಬೇಕಾದ್ರೆ ಏನೇನೆಲ್ಲ ಒಂದು ಅರ್ಹತೆಗಳಿರಬೇಕು, ನಮ್ಮ ಹತ್ರ ಏನೇನೆಲ್ಲ ಒಂದು ಬೆಲೆ ಬಾಳುವಂತ ವಸ್ತುಗಳಿರಬೇಕು, ಮತ್ತೆ ಯಾವ ರೀತಿ ನಾವು ಯೂಟ್ಯೂಬ್ ಚಾನಲ್‌ನ ಆರಂಭ ಮಾಡಬೇಕು, ಮತ್ತೆ ಇದರಲ್ಲಿ ಏನೇನೆಲ್ಲ ಆಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಏನಿದು ಕೃಷಿ ಮಾಧ್ಯಮದಲ್ಲಿ ಈ ತರದ ವಿಡಿಯೋ ಮಾಡ್ತಾ ಇದ್ದೀರಿ ಅಥವಾ ಈ ತರದ ವಿಡಿಯೋ ಬರ್ತಾ ಇದೆ ಅಂತ ನೀವು ಅನ್ಕೋಬಹುದು. ಬಟ್ ನನಗಾಗಿರ್ತಕ್ಕಂಥ ಒಂದಷ್ಟು ಅನುಭವಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಇವತ್ತು ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಸೊ ಸ್ನೇಹಿತರೆ, ನೀವೇನಾದ್ರೂ ಯೂಟ್ಯೂಬ್ ಚಾನಲ್‌ನ ಆರಂಭ ಮಾಡಬೇಕು ಅಂತ ಇದ್ದೀರಾ, ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಯೂಟ್ಯೂಬ್‌ನ ಆರಂಭ ಮಾಡಬೇಕಾದ್ರೆ ಫಸ್ಟ್ ಅವರಿಗೆ ಬೇಸಿಕ್ ಅನ್ನೋದು ಏನು ಅನ್ನೋದು ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಬೇಸಿಕ್ಕೇ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್‌ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ, ಅಥವಾ ಅಪ್ಲೋಡ್ ಮಾಡಿದ್ರು ಅದರಿಂದ ನಮ್ಗೇನು ಬೆನಿಫಿಟ್ ಅನ್ನೋದು ಸಿಗೋದಿಲ್ಲ. ಏನಿದು ಬೇಸಿಕ್ಕು? ಯಾವ ತರ ಅರ್ಥ ಮಾಡ್ಕೊಳ್ಬೇಕು? ಇವೆಲ್ಲದರ ಕುರಿತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ನಾವು ನೋಡ್ಕೊಂಡ್ ಬರೋಣ. ಸೊ ಸ್ನೇಹಿತರೆ, ಮೊದಲನೇದಾಗಿ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಬೇಸಿಕ್ ಇಂದ ನಾವು ಇವತ್ತು ಈ ವಿಡಿಯೋನ ತಿಳ್ಕೊಂಬರೋಣ. ನಿಮ್ಗೆ ಯೂಟ್ಯೂಬ್ ಚಾನಲ್ ನೀವು ಆರಂಭ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಅನ್ನೋದು ಇರ್ಬೇಕಾಗುತ್ತೆ, ಅಥವಾ ಲ್ಯಾಪ್ಟಾಪ್ ಇದ್ರೂ ಸಹ ತೊಂದರೆ ಏನಿಲ್ಲ. ಅದ್ರ ಮುಖಾಂತರ ನೀವು ಲಾಗಿನ್ ಆಗಿ ಯೂಟ್ಯೂಬ್ ಚಾನಲ್‌ನ ನೀವು ಆರಂಭ ಮಾಡಬಹುದು. ಮೊಬೈಲ್ ಮತ್ತೆ ಒಂದೊಳ್ಳೆ ಕ್ಯಾಮ್ರಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಮೊಬೈಲಲ್ಲೇ ಒಂದ್ ರೇಂಜ್‌ಗೆ ಕ್ಯಾಮ್ರಾ ಕ್ವಾಲಿಟಿ ಇದ್ರೆ ನೀವು ವಿಡಿಯೋಸ್‌ನ ಮಾಡ್ಬೋದು ಪ್ರತಿನಿತ್ಯ. ಅದ್ರ ಮುಖಾಂತರ ವಿಡಿಯೋಸ್‌ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು. ಮೊಬೈಲ್ ಇದ್ರೂ ಓಕೆ, ಅಥವಾ ಕ್ಯಾಮ್ರಾ ಇದ್ರೂ ಓಕೆ, ತೊಂದರೆ ಏನಿಲ್ಲ. ಚೆನ್ನಾಗಿರ್ತಕ್ಕಂಥ ಮೊಬೈಲಲ್ಲೂ ಸಹ ನೀವು ಇವತ್ತು ಎಷ್ಟೋ ಜನ ಶೂಟ್ ಮಾಡ್ಕೊಂತ ಇದ್ದಾರೆ. ಅದರಲ್ಲಿ ಒಂದಷ್ಟು ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಕೊಂಡು ಸಾಕಷ್ಟು ಜನ ಸಾವಿರಗಳಲ್ಲ, ಲಕ್ಷಾಂತರ ರೂಪಾಯಿ ಅರ್ನ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲ ಸಹ ನಾವು ಇನ್ಸ್ಪಿರೇಷನ್ ಆಗಿ ತಗೋಬಹುದು. ಮತ್ತೆ ಎಡಿಟಿಂಗ್‌ಗೆ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಅನ್ನೋದು ಬೇಕಾಗುತ್ತೆ. ಇವತ್ತು ಫ್ರೀ ಆಗಿ ಎಡಿಟಿಂಗ್ ಅಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಇದಾವೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಸ್‌ನ ನಾವು ಡೌನ್‌ಲೋಡ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಯೂಟ್ಯೂಬ್ ಅಕೌಂಟ್ ನಾನು ಆಗ್ಲೇ ಹೇಳ್ದೆ. ಸ್ಮಾರ್ಟ್ ಫೋನು ಅಥವಾ ಡೆಸ್ಕ್‌ಟಾಪ್, ಅಥವಾ ನಿಮ್ಮ ಹತ್ರ ಲ್ಯಾಪ್‌ಟಾಪ್ ಇದ್ರೆ ಲ್ಯಾಪ್‌ಟಾಪಲ್ಲೂ ನೀವು ಲಾಗಿನ್ ಆಗಿ ವಿಡಿಯೋನ ಎಡಿಟ್ ಮಾಡಿ ಯೂಟ್ಯೂಬ್ ಅಕೌಂಟ್ ಮುಖಾಂತರ ನಿಮ್ಮ ಒಂದು ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆ ಚಾನಲ್‌ಗೆ ಒಂದು ನೇಮ್ ಅನ್ನು ಇಡಬೇಕಾಗುತ್ತೆ. ಅದಾದ ನಂತರ ನೀವು ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಕೊತಾ ಬರ್ಬೋದು. ಮತ್ತೆ ನೆಕ್ಸ್ಟ್ ಬಂದು ಕ್ಯಾಟಗರಿ. ನಿಮ್ಮ ಯೂಟ್ಯೂಬ್ ಕ್ಯಾಟಗರಿ ಯಾವ್ದು ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೆಲವರಿಗೆ ಕುಕಿಂಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಫಾರ್ಮಿಂಗ್ ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಮತ್ತೆ ಕೆಲವರಿಗೆ ಪೊಲಿಟಿಕಲ್ ನ್ಯೂಸ್ ಇಂಟ್ರೆಸ್ಟ್ ಇರುತ್ತೆ. ಹೀಗೆ ನಾನಾ ತರದ ಒಂದು ವ್ಲಾಗ್ ಮಾಡ್ತಕ್ಕಂಥವ್ರು ಇರ್ಬೋದು. ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥವ್ರು ಇದ್ದಾರೆ. ಫಸ್ಟ್ ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನ ಫೋಕಸ್ ಮಾಡಿ. ಯಾರೋ ಒಂದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಅವ್ನು ಬಂದಿದ್ದಾರೆ ಅಂತ, ಅಥವಾ ಇನ್ಯಾರಿಗೋ ಒಂದು 50 ಲಕ್ಷ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಅಂತ ನಾವು ಅದೇ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಎಲ್ರಿಗೂ ಯೂಟ್ಯೂಬ್ ಕೈ ಹಿಡಿಯುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಬಟ್ ಕನ್ಸಿಸ್ಟೆನ್ಸಿ ಆಗಿದ್ರೆ ಒಂದಲ್ಲ ಒಂದು ದಿನ ಆ ಒಂದು ಪ್ರಯತ್ನಕ್ಕೆ ಪ್ರತಿಫಲನ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಹೋಗ್ ಕಳ್ಕೊಳ್ದೆ ಕಂಟಿನ್ಯೂಯಸ್ ಆಗಿ ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಕೋತಾ ಬರ್ಬೇಕು. ಅದು ವ್ಯೂಸ್ 10 ಬರ್ಲಿ, 20 ಬರ್ಲಿ, 100 ಬರ್ಲಿ, ತಲೆ ಕೆಡಿಸ್ಕೊಂಬೇಡಿ. ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಫಸ್ಟ್ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ಗೆ ಈಗ ಫಾರ್ಮಿಂಗ್ ಕ್ಯಾಟಗರಿನ ನಾನು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಫಾರ್ಮಿಂಗ್ ಅಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಳ್ಳೆ ಅಂದ್ರೆ ಯೂಸ್‌ಫುಲ್ ಆಗಿರ್ತಕ್ಕಂಥ ವಿಚಾರ ಹೇಳಲೇಬೇಕಾ ಅನ್ನೋ ಒಂದು ಇಂಟೆನ್ಷನ್ ಇಂದ ಇವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ತರದ್ದು ವಿಡಿಯೋಸ್‌ನ ನಾನು ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಅಗ್ರಿಕಲ್ಚರ್ ರಿಲೇಟೆಡ್ ಮತ್ತೆ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋಸ್‌ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡ್ಬೋದು, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ರಿಲೇಟೆಡ್ ನೀವು ವಿಡಿಯೋಸ್‌ನ ಕಂಟಿನ್ಯೂಯಸ್ ಆಗಿ ಅಪ್ಲೋಡ್ ಮಾಡ್ಕೋತಾ ಬರಬೇಕು. ಯಾವುದೇ ಕಾರಣಕ್ಕೂ ಒಂದೆರಡು ವಿಡಿಯೋಸ್‌ನ ಅಪ್ಲೋಡ್ ಮಾಡಿ ವ್ಯೂಸ್ ಬರ್ಲಿಲ್ಲ ಅಂತ ಅಲ್ಲಿಗೆ ಸ್ಟಾಪ್ ಆಗಬಾರ್ದು. ಇವತ್ತು ಕ್ರಿಯೇಟರ್ಸ್ ಸಂಖ್ಯೆ ತುಂಬಾನೇ ಇದೆ. ಸೊ ಕ್ರಿಯೇಟರ್ಸ್ ಸಂಖ್ಯೆ ಜಾಸ್ತಿ ಇರೋದ್ರಿಂದ ತುಂಬಾನೇ ಕಾಂಪಿಟೇಷನ್ ಇರುತ್ತೆ, ಹೈಲಿ ಕಾಂಪಿಟೇಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೋಬಾರ್ದು. ಒಂದು ದಿನ ಆ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು, ಕನ್ಸಿಸ್ಟೆನ್ಸಿ ಆಗಿ ಪ್ರತಿನಿತ್ಯ ವಿಡಿಯೋಸ್‌ನ ಅಪ್ಲೋಡ್ ಮಾಡಿ. ಸಾಧ್ಯವಾಗಿಲ್ಲ ಅಂದ್ರೆ ವಾರಕ್ಕೆ ಒಂದೆರಡಾದ್ರೂ ವಿಡಿಯೋಸ್‌ನ ಅಪ್ಲೋಡ್ ಮಾಡ್ಕೊತಾ ಬರಬೇಕು. ನೆಕ್ಸ್ಟ್ ಬಂದು ನಿಮ್ಗೆ ಎಕ್ವಿಪ್‌ಮೆಂಟ್ಸ್ ಬೇಕಾಗುತ್ತೆ. ಯೂಟ್ಯೂಬ್ ವಿಡಿಯೋಸ್‌ನ ಮಾಡಬೇಕಾದ್ರೆ ನಿಮ್ಗೆ ಒಂದಷ್ಟು ಎಕ್ವಿಪ್‌ಮೆಂಟ್ಸ್‌ನ ಬೇಕಾಗಿರ್ತಕ್ಕಂಥದ್ದು. ಒಂದು ಕ್ಯಾಮೆರಾ ಇರ್ಬೋದು, ಅಥವಾ ಮೊಬೈಲ್ ಇರ್ಬೋದು. ಮೊಬೈಲಲ್ಲಿ ಕ್ಯಾಮೆರಾ ಇದ್ರೆ ಓಕೆ. ಮತ್ತೆ ಲ್ಯಾಪ್‌ಟಾಪ್ ಎಡಿಟಿಂಗ್ ಮಾಡೋದಕ್ಕೆ, ಅಥವಾ ಮೊಬೈಲಲ್ಲಿ ಎಡಿಟ್ ಮಾಡೋದಾದ್ರೂ ಓಕೆ. ಮೈಕ್ ಬೇಕಾಗುತ್ತೆ. ಮೈಕ್ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ವಾಯ್ಸ್ ಏನಾದ್ರು ನಾಯ್ಸ್ ಕ್ಯಾನ್ಸಲೇಷನ್ ಇವೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಮೈಕ್ ತುಂಬಾ ಯೂಸ್ ಆಗುತ್ತೆ. ಮೈಕ್ ಇಲ್ದೆ ಕೆಲವೊಂದು ವಿಡಿಯೋಸ್ ನೀವು ನೋಡ್ಬೋದು ನನ್ನ ಚಾನಲ್ ಅಲ್ಲಿ. ಮೈಕ್ ಇಲ್ದೆ ವಿಡಿಯೋಸ್ ಮಾಡಿ, ಅದ್ರ ಜೊತೆಗೆ ಮಿಕ್ಸ್ಡ್ ಕಂಟೆಂಟ್ ನ ಮಾಡಿ ಚಾನಲ್ ವೈರಲ್ ಆಗ್ಲಿಲ್ಲ. ಮತ್ತೆ ಒಂದಷ್ಟು ಸ್ಟ್ರಗಲ್ ಹಾಕಿದ್ದೀನಿ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಕ್ಯಾಮ್ರಾ ಕ್ವಾಲಿಟಿ ಬರ್ಬೇಕಂದ್ರೆ ಕ್ಯಾಮ್ರಾ ಇದ್ರು ಓಕೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ಆದಷ್ಟು ಆರಂಭದಲ್ಲಿ ಯೂಟ್ಯೂಬ್ ಮಾಡಬೇಕು ಅನ್ನೋರು ನಿಮ್ಮ ಮೊಬೈಲ್ ಯಾವ್ದಿದೆಯೋ ಅದೇ ಮೊಬೈಲಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕ್ಲಾರಿಟಿನ ಮಾಡಿ. ಯಾಕಂದ್ರೆ ಇವತ್ತು ನೀವು ನೋಡ್ತಾ ಇರ್ತಕ್ಕಂಥದ್ದು, ಈಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವಾ, ಇದು ಅಷ್ಟೇ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರ್ತಕ್ಕಂಥದ್ದು.
1.5 ವರ್ಷದ ಒಂದು ಪ್ರಯತ್ನ ಅನ್ಕೋತೀನಿ. ಹತ್ರದಲ್ಲೇ ಕ್ಯಾಮ್ರಾ ಸಹ ಬರುತ್ತೆ. ಯಾವ್ದು ಬರುತ್ತೆ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸ್ ಇದೆ ಆ ಒಂದು ಎಕ್ವಿಪ್ಮೆಂಟ್ಸ್ ನ ಬಳಕೆ ಮಾಡ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಹಳ ನೀಟಾಗಿ ಅಂದವಾಗಿ ಅದನ್ನ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಕ್ವಿಪ್ಮೆಂಟ್ಸ್ ಆಯ್ತು. ನೆಕ್ಸ್ಟ್ ಬಂದು ನೀವು ವಿಡಿಯೋಸ್ ಮಾಡೋದಕ್ಕೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಸ್ಟುಡಿಯೋ ರೂಮ್. ಕೆಲವರಿಗೆ ಸ್ಟುಡಿಯೋ ರೂಮ್ ಇಲ್ಲ ಅಂತ ತುಂಬಾನೇ ಪರದಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ. ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಚಿಕ್ಕದಾಗಿರ್ತಕ್ಕಂಥ ಒಂದು ರೂಮ್ ಇದ್ರೂ ಪರವಾಗಿಲ್ಲ. ಈಗ ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಸಾಧ್ಯವಾದ್ರೆ ಒಂದು ವಿಡಿಯೋ ಮಾಡ್ತೀನಿ ಸ್ಟುಡಿಯೋ ಟೂರು. ಲಾಸ್ಟ್ 1 ಇಯರ್ ಬ್ಯಾಕ್ ನಾನು ಸ್ಟುಡಿಯೋ ಟೂರ್ ಮಾಡಿದ್ದೆ. ಬಟ್ ಈಗ ಒಂಚೂರು ಬದಲಾವಣೆಗಳು ತಂದಿದ್ದೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ಬೆಳೀತಾ ಇರಬೇಕು. ಆರಂಭದಲ್ಲೇ ನಾನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ನಾನು ಇವತ್ತು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆನೇ ನನಗೆ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಇದ್ರಲ್ಲಿ ನಾಳೆನೇ ಬರ್ಬೋದು, ಒಂದ್ ತಿಂಗಳಾದ್ಮೇಲೆ ಬರ್ಬೋದು, 1 ವರ್ಷ ಆದ್ಮೇಲೆ ಬರ್ಬೋದು, 5 ವರ್ಷ ಆದ್ಮೇಲೂ ಬರ್ಬೋದು. ಎಫರ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಟೈಮ್ ಬರುತ್ತೋ ಗೊತ್ತಿಲ್ಲ, ಅಥವಾ ಚಾನಲ್ ಯಾವ ಟೈಮ್ ಡಿಲೀಟ್ ಆಗುತ್ತೆ ಅನ್ನೋ ಸಹ ಗೊತ್ತಿಲ್ಲ. ಇವೆಲ್ಲದ್ರು ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಯಾವ ತರ ಡಿಲೀಟ್ ಆಗುತ್ತೆ ಏನು, ಅದೆಲ್ಲದ್ರ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಬೇಡ. ಬಟ್ ನೀವು ಏನು ಕಂಟೆಂಟ್ ಮಾಡ್ತೀರಾ ಅದನ್ನ ಆದಷ್ಟು ಓನ್ ಆಗಿ ಮಾಡಿ. ಕಾಪಿ ರೈಟ್ಸ್ ಬರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ, ಅಥವಾ ಇನ್ನೆಲ್ಲೋ ತಗೊಂಬಂದು ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಎಕ್ವಿಪ್ಮೆಂಟ್ಸ್ ಆಯ್ತು, ಮತ್ತೆ ಸ್ಟುಡಿಯೋ ರೂಮ್ ಆಯ್ತು, ಮತ್ತೆ ಸ್ಟುಡಿಯೋನ ಯಾವ ತರ ಸೆಟಪ್ ಮಾಡ್ಕೊಳ್ಬೇಕು ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸ್ಟುಡಿಯೋ ನೀವು ನೋಡ್ತಾ ಇರ್ತಕ್ಕಂಥ, ನೀವು ನೋಡಿಲ್ಲ, ಈಗ ಸಾಧ್ಯವಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟುಡಿಯೋ ಟೂರ್ ಮಾಡ್ತೀನಿ. ಎಲ್ಲ ಅಮ್ಮಮ್ಮ ಅಂದ್ರೆ ನನಗೆ ಒಂದು 10,000 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಸ್ಟುಡಿಯೋಗೆ ಒಂದು 10,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಅದು ಒಂದೇ ಸಲ ಖರ್ಚು ಮಾಡಿರ್ತಕ್ಕಂಥದ್ದಲ್ಲ, ಸ್ಟೆಪ್ ಬೈ ಸ್ಟೆಪ್ ಅದನ್ನ ನಾನು ಡೆವಲಪ್ಮೆಂಟ್ ಮಾಡ್ಕೊತಾ ಇರ್ತಕ್ಕಂಥದ್ದು. ಈಗ ಒಂದು ರೇಂಜ್ಗೆ ಚಾನಲ್ ಒಂದು ರೇಂಜ್ಗೆ ಬಂದ ಮೇಲೆ ಇವತ್ತು ಸ್ಟುಡಿಯೋ ಟೂರು ಮತ್ತೆ ಸ್ಟುಡಿಯೋಗೆ ಒಂದಷ್ಟು ಲೈಟಿಂಗ್ಸ್ ಮತ್ತೆ ಕ್ಯಾಮ್ರಾ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹತ್ತಿರದಲ್ಲಿ ಅದು ನಾನು ಹೇಳ್ತೀನಿ ಯಾವ ಕ್ಯಾಮ್ರಾ ತಗೋತಾ ಇದ್ದೀನಿ ಏನು ಇಲ್ಲ ಅಂತ. ನೆಕ್ಸ್ಟ್ ಇದಿಷ್ಟು ಒಂದು ಬೇಸಿಕ್ ನಿಮ್ಗೆ ಯೂಟ್ಯೂಬ್ ಆರಂಭ ಮಾಡ್ಬೇಕಾದ್ರೆ ತಿಳ್ಕೊಂಡಿರ್ತಕ್ಕಂಥದ್ದು ಇದು ಒಂದು ಬೇಸಿಕ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಯೂಟ್ಯೂಬ್ ಎಲ್ಲ ಮಾಡಿದ್ರಿ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರ ಅಂತ ಅನ್ನೋದಾದ್ರೆ ಇದರಿಂದ ಏನ್ ನಮ್ಗೆ ಬೆನಿಫಿಟ್ ಸಿಗುತ್ತೆ? ಮಾನಿಟೈಸೇಷನ್ ಅನ್ನೋ ಒಂದು ಪಾಲಿಸಿ ಇರುತ್ತೆ. ಯಾಕಂದ್ರೆ ನಾವು ಯಾವುದೇ ಆಗ್ಲಿ ಒಂದು ಹೊಲ ಒಂದು ತೋಟ ಅಂತ ಬಂದಾಗ ನಾವೇನಾದ್ರೂ ಬಿತ್ತನೆ ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ನಮ್ಗೆ ಒಂದು ಬೆಳೆ ಅನ್ನೋದು ಬರ್ಬೇಕಲ್ವಾ? ಸೊ ಇಲ್ಲೂ ಅಷ್ಟೇ, ನಾವೇನ್ ಬಿತ್ತನೆ ಮಾಡ್ತಾ ಇದೀವಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದೀವಿ, ಅದಕ್ಕೆ ತಕ್ಕಂತೆ ನಮ್ಗೆ ರೆವಿನ್ಯೂ ಬರ್ಬೇಕಲ್ವಾ? ಆ ರೆವಿನ್ಯೂ ಬರಬೇಕಾದ್ರೆ ಏನ್ ಮಾಡ್ಬೇಕು, ಅವ್ರದ್ದು ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಲಿಸಿ, ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಕ್ಕಂಥದ್ದು. ಆ ರೂಲ್ಸ್ ಗಳನ್ನ ನಾವು ಬ್ರೇಕ್ ಮಾಡೋ ಹಾಗಿಲ್ಲ, ಮತ್ತೆ ಅವುಗಳನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಸಿಂಪಲ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಅದು 1 ವರ್ಷದ ಒಳಗಡೆ ಮಾಡ್ಕೊಂಡ್ರೆ ನಿಮ್ಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಹಾಫ್ ಮಾನಿಟೈಸೇಷನ್ಗೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು, 3000 ವಾಚ್ ಅವರ್ಸ್ ಇರಬೇಕು. ಫುಲ್ ಅಂದ್ರೆ ಹಾಫ್ ಮಾನಿಟೈಸೇಷನ್ ಹೊಸಬರಿಗೆ ಏನು ಯೂಸ್ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. 3000 ವಾಚ್ ಅವರ್ಸ್ ಯೂಸ್ ಆಗಲ್ಲ, 4000 ವಾಚ್ ಅವರ್ಸ್ ನಾವು ಮಾಡಿ 1000 ಸಬ್ಸ್ಕ್ರೈಬರ್ಸ್ 1 ವರ್ಷದ ಒಳಗಡೆ ನಿಮ್ಮ ಚಾನಲ್ ವಿಡಿಯೋಸ್ ಹಾಕೋ ದಿನದಿಂದ 1 ವರ್ಷದ ಒಳಗಡೆ ನೀವು ಕ್ರಿಯೇಟ್ ಮಾಡಿದ್ದ ದಿನದಿಂದ ಲೆಕ್ಕ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ ನಂತರ 1 ವರ್ಷದ ಒಳಗಡೆ, ಅಂದ್ರೆ ಈಗ ಇವತ್ತಿಗೆ ನಂದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಯ್ತು ಅಂದ್ಕೊಳ್ಳಿ. ಇಲ್ಲಿಂದ ಆಚೆ 1 ವರ್ಷದ ಒಳಗಡೆ 4000 ಅವರ್ ಇದ್ರೆ ಓಕೆ, ಇನ್ನೊಂಚೂರು ಕಡಿಮೆ ಬಂದೈತಂದ್ರೆ ಮೈನಸ್ ಆಗ್ತಾ ಬರುತ್ತೆ. ಸೊ ಆ ಒಂದು ಕಾರಣದಿಂದ 1 ವರ್ಷದೊಳಗಡೆ 4000 ವಾಚ್ ಅವರ್ಸ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು. ಅದಾದ ನಂತರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ರೆ ಎಲ್ಲ ಸಕ್ಸಸ್ಫುಲ್ ಆಗಿ ಬಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಪಾಸ್ ಆಗ್ಬಿಡ್ತೀರಾ, ಮಾನಿಟೈಸೇಷನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ $10 ಕಂಪ್ಲೀಟ್ ಆದ್ಮೇಲೆ ನಿಮ್ಗೊಂದು ಆಡ್ಸೆನ್ಸ್ ಅಂತ ಬರುತ್ತೆ. ಆಡ್ಸೆನ್ಸ್ ಅಲ್ಲಿ ನಿಮ್ಗೆ $10 ಆದ್ಮೇಲೆ ಅಂದ್ರೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಒಂದು ಪಿನ್ ಕಳ್ಸಿಕೊಡ್ತಾರೆ, ಗೂಗಲ್ ಪಿನ್ ಅಂತ. ಬಹುಶಃ ಅದು ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದ್ರೆ ಬಹಳ ಖುಷಿ. ಅದು ಯೂಟ್ಯೂಬರ್ಸ್ಗೆ ಮೊದಲ ಒಂದು ಡ್ರೀಮ್ ಅದು ಅಂತ ಕರಿಬಹುದು. ಗೂಗಲ್ ಆಡ್ಸೆನ್ಸ್ ಇಂದ ಪಿನ್ ಬಂದ್ರೆ ಆಲ್ಮೋಸ್ಟ್ ಆಲ್ ಮಾನಿಟೈಸೇಷನ್ ಕಂಪ್ಲೀಟ್ ಆದಂಗೆ. ಮತ್ತೆ $10 ಆದ್ಮೇಲೆ ಪಿನ್ ಬರುತ್ತೆ. ಅದಾದ್ಮೇಲೆ ನಂತರ ಅಕೌಂಟ್ ಡೀಟೇಲ್ಸ್ ಎಲ್ಲ ಆಡ್ ಮಾಡ್ಬೇಕಾಗುತ್ತೆ ನಾವು. ಆ ಒಂದು ಡೀಟೇಲ್ಸ್ ಸಾಕಷ್ಟು ವಿಡಿಯೋಗಳಲ್ಲಿ ಹಾಕಿದ್ದಾರೆ, ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಕನ್ನಡದಲ್ಲೇ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆದ್ರೆ ಅಲ್ಲಿ ಹೋಗಿ ವಿಡಿಯೋಸ್ ನ ನೋಡ್ಬೋದು ನೀವು. ನೆಕ್ಸ್ಟ್ ನಿಮ್ಗೆ $100 ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ಸೊ $100 ಫಸ್ಟ್ ನೀವು $100 ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಈ ಒಂದು ಅಮೌಂಟ್ ಪ್ರತಿ ತಿಂಗಳ 21ರಿಂದ 26 ಒಳಗಡೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಬೆನಿಫಿಟ್ ಯೂಟ್ಯೂಬ್ ಕಡೆಯಿಂದ ನಮ್ಗೆ ಏನ್ ಸಿಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ನಾವೇನ್ ತಿಳ್ಕೊಂಡಿರ್ಬೇಕು? ಫಸ್ಟ್ ನೋಡಿ, ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ತಮ್ನೇಲ್. ಇವಾಗ ಏನಾದ್ರೂ ಒಂದು ವಿಡಿಯೋ ನಾನು ಓಪನ್ ಮಾಡ್ತೀವಿ ಅಂದ್ರೆ ಅಲ್ಲಿ ನಮ್ಗೆ ಬಹಳ ನೀಟ್ ಆಗಿರ್ತಕ್ಕಂಥ ಒಂದು ತಮ್ನೇಲ್ ಇರ್ಬೇಕಾಗುತ್ತೆ, ಅಟ್ರಾಕ್ಟಿವ್ ಇರ್ತಕ್ಕಂಥ ಒಂದು ತಮ್ನೇಲ್ ಇರ್ಬೇಕಾಗುತ್ತೆ. ಯಾವಾಗ ತಮ್ನೇಲ್ ಚೆನ್ನಾಗಿರುತ್ತೋ, ಸೊ ಅಲ್ಲಿ ಏನೋ ಮಾಡಿದ್ದಾನೆ, ಹುಡುಗ ಏನೋ ಮಾಡಿದ್ದಾನೆ ಅಂತ ಆ ಒಂದು ತಮ್ನೇಲ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಆ ವಿಡಿಯೋ ಎಷ್ಟು ನೋಡ್ತೀರಾ ಸೆಕೆಂಡ್ರಿ, ಬಟ್ ತಮ್ನೇಲ್ ಚೆನ್ನಾಗಿದ್ದಾಗ ಮಾತ್ರ ವಿಡಿಯೋನ ಸಾಕಷ್ಟು ಜನ
ನೋಡ್ತಾರೆ. ಮತ್ತೆ ಎಂಗೇಜ್ಮೆಂಟ್ಸ್ ಅದೆಲ್ಲ ಬರುತ್ತೆ ಸಿಕ್ಕಾಪಟ್ಟೆ. ಯೂಟ್ಯೂಬ್ ಒಂದು ದಿನದಲ್ಲಿ ತಿಳ್ಕೊಂಡದಲ್ಲ, ಸುಮಾರು ಒಂಥರ ಅದು ಹಳ್ಳ ಕುಂಟೆಗಳು ಇದ್ದಂಗಲ್ಲ, ಅದು ಒಂಥರ ನದಿ ಮತ್ತೆ ಸಾಗರಗಳಿದ್ದಂತೆ. ಎಷ್ಟು ತಿಳ್ಕೊಂಡ್ರು ಸಾಲದು, ಅಷ್ಟು ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತರ್ತಾ ಇರುತ್ತೆ ಯೂಟ್ಯೂಬ್. ಸೊ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ವಿಡಿಯೋಸ್ನ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ತಮ್ನಿಲ್ ಅಟ್ರಾಕ್ಟಿವ್ ಆಗಿರ್ಬೇಕು. ತಮ್ನಿಲ್ಗೂ ಅಷ್ಟೇ ಯಾವುದು ಫ್ರೀ ಆಪ್ಗಳು ಇದಾವೆ, ಅವುಗಳನ್ನ ಡೌನ್ಲೋಡ್ ಮಾಡ್ಕೊಬಹುದು. ಅಥವಾ ಪೇಮೆಂಟ್ ಕೊಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಎಡಿಟಿಂಗ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋ ಎಡಿಟಿಂಗು ಸಹ ಅಷ್ಟೇ. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ, ಎಡಿಟಿಂಗ್ ಬಹಳ ಇಂಪಾರ್ಟೆಂಟ್ ಅಂತ. ವಿಡಿಯೋ ಎಡಿಟಿಂಗ್ಗೆ ನಿಮ್ಗೆ ಕೆಲವೊಂದು ಆಪ್ಸ್ ಇದಾವೆ, ಫ್ರೀ ಆಪ್ಸ್, ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ವಿಡಿಯೋಸ್ನ ಎಡಿಟಿಂಗ್ ಮಾಡಬಹುದು. ಮತ್ತೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಟ್ರೋ. ನೀವೇನು 1.5 ನಿಮಿಷ ಸ್ಟಾರ್ಟಿಂಗ್ ವಿಡಿಯೋ, 1.5 ನಿಮಿಷದಲ್ಲಿ ನೀವೇನು ಇನ್ಫಾರ್ಮೇಶನ್ ಕೊಡ್ತೀರಾ ಅದ್ರ ಮೇಲೆ ನಿಮ್ಮ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ವಾಚ್ ಅವರ್ಸ್ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಟ್ರೊಡಕ್ಷನ್ ಚೆನ್ನಾಗಿದ್ದಾಗ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಕ್ವಾಲಿಟಿ ಇರ್ತಕ್ಕಂಥ ಕಂಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಕ್ವಾಲಿಟಿ ವಿಡಿಯೋಸ್ನ ಮಾಡಿದ್ರು ತುಂಬಾ ಬೆನಿಫಿಟ್ ಇದೆ. ಸೊ ವಿಡಿಯೋ ಕ್ವಾಲಿಟಿ ಇದ್ರೂ ಸಹ ಬಹಳ ಯೂಸ್ ಆಗುತ್ತೆ. ಮತ್ತೆ ವಿಡಿಯೋ ಕ್ವಾಲಿಟಿ 1080 ಪಿಕ್ಸೆಲ್, ಮಿನಿಮಮ್ 1080 ಪಿಕ್ಸೆಲ್ ಇದ್ರೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ. ಅದಕ್ಕಿಂತ ಕಡಿಮೆ ಬಂದ್ರೆ ವ್ಯೂಸ್ ಕಡಿಮೆ ಬರುತ್ತೆ ಚಾನ್ಸಸ್ ಇರುತ್ತೆ. ವಿಡಿಯೋ ಕ್ವಾಲಿಟಿನ ಸಹ ನಾವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋ ಇದೆಲ್ಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೈಲಿ ಸಾಧ್ಯವಾದ್ರೆ ಒಂದು ವಿಡಿಯೋ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡಿ, ದಿನಕ್ಕೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದು ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಇನ್ನೊಂದು ಮಾತು ಹೇಳ್ತೀನಿ, ಯಾರು ಆರಂಭದಲ್ಲಿ ಯೂಟ್ಯೂಬ್ ಮಾಡ್ಬೇಕಂತ ಇದ್ದೀರಾ, ಒಂದಷ್ಟು ಸಮಯ 1 ಅವರ್ 2 ಅವರ್ ಯೂಟ್ಯೂಬ್ಗೋಸ್ಕರ ಸ್ಪೆಂಡ್ ಮಾಡ್ಬಿಡಿ. ನಿಮ್ಮ ದಿನನಿತ್ಯದ ಬದುಕಿನಲ್ಲಿ 24 ಗಂಟೆ ಏನಿರುತ್ತೋ ಈ ಒಂದು 24 ಗಂಟೆಯಲ್ಲಿ 1 ಅವರ್ ಅಥವಾ 2 ಅವರ್ಸ್ ಯೂಟ್ಯೂಬ್ಗೋಸ್ಕರ ಸ್ಪೆಂಡ್ ಮಾಡಿ. ಅದು ಒಂದು ದಿನ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. 100% ಅಷ್ಟೇ. 100% ನಂಬಿಕೆ ಇಟ್ಟು ಹಾರ್ಡ್ ವರ್ಕ್ ಹಾಕಿ. ಹಾರ್ಡ್ ವರ್ಕ್ ಇಲ್ಲದೆ ನಾವು ಸ್ಮಾರ್ಟ್ ವರ್ಕ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಬಟ್ ಎಲ್ರಿಗೂ ಸ್ಮಾರ್ಟ್ ವರ್ಕ್ ಕೈ ಹಿಡಿಯುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಸಾಧ್ಯವಾದ್ರೆ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ. ಆಗಿಲ್ಲ ಅಂದ್ರೆ ವಾರಕ್ಕೆ 2 ರಿಂದ 4 ವಿಡಿಯೋಸ್ನಾದ್ರೂ ಮಿನಿಮಮ್ ಅಪ್ಲೋಡ್ ಮಾಡೋದನ್ನ ಪ್ರಯತ್ನ ಪಡಿ. ಸಾಧ್ಯವಾದಷ್ಟು ಒಂದು ತಿಂಗಳಿಗೆ ಒಂದ್ಸಲ ಲೈವ್ ಬಂದು ಆಡಿಯನ್ಸ್ಗೆ ಏನು ಬೇಕಾಗಿರ್ತಕ್ಕಂಥ ಆಡಿಯನ್ಸ್ ಒಂದು ಕಮ್ಯುನಿಕೇಶನ್ ಇಟ್ಕೊಳ್ಳಿ. ಆಡಿಯನ್ಸ್ ಜೊತೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅವರ ಒಂದು ಬೇಕು ಬೇಡಗಳನ್ನ ತಿಳ್ಕೊಂಡ್ರೆ ನೆಕ್ಸ್ಟ್ ಏನ್ ಕಂಟೆಂಟ್ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಯಾವಾಗಲಾದ್ರೂ ಫ್ರೀ ಇದ್ದಾಗ ಸ್ಟುಡಿಯೋ ಟೂರ್ ಅನ್ನ ಮಾಡಿ. ನಿಮ್ಮ ಸ್ಟುಡಿಯೋ ಯಾವ ತರ ಇದೆ, ಆ ಸ್ಟುಡಿಯೋನ ಜನರಿಗೆ ತಿಳಿಸ್ಕೊಟ್ರೆ ಅಥವಾ ಕ್ರಿಯೇಟರ್ಸ್ಗೆ ತಿಳಿಸ್ಕೊಟ್ರೆ ಬಹಳ ಯೂಸ್ಫುಲ್ ಆಗುತ್ತೆ. ಈಗ ನಾವು ಅಷ್ಟೇ, ನಾವೇನ್ ಮಾಡ್ತಾ ಇದೀವಿ 4 ಜನಕ್ಕೆ ತಿಳಿಸ್ಕೊಟ್ಟಾಗ ಮಾತ್ರ ನಮ್ಮಿಂದ ಬೇರೆಯವ್ರು ಕಲಿಯೋದಿರುತ್ತೆ, ಬೇರೆಯವರಿಂದ ನಾವು ಕಲಿಯೋದು ಸಹ ಇರುತ್ತೆ. ನನ್ಗೆಲ್ಲ ಗೊತ್ತು ಅಂತಲ್ಲ, ಬಟ್ ನಮ್ಗೇನು ಗೊತ್ತಿರೋದು 4 ಜನಕ್ಕೆ ಶೇರ್ ಮಾಡ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಮತ್ತೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಸಹ ನಾವು ತಿಳ್ಕೊಬಹುದು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಿ. ನಾನು ಆಗ್ಲೇ ಹೇಳಿದೆ, ಪ್ರತಿನಿತ್ಯ ವಿಡಿಯೋಸ್ನ ಹಾಕ್ಬೇಕಂದ್ರೆ ಪ್ರತಿನಿತ್ಯ ವಿಡಿಯೋಸ್ನ ಹಾಕಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗ್ಬೇಡಿ. ಒಂದಿನ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ಬಿಡುತ್ತೆ, 1000 ಬರ್ತಾರೆ, 10,000 ಬರ್ತಾರೆ, ಲಕ್ಷ ವ್ಯೂಸ್ ಬಂದ್ಬಿಡುತ್ತೆ. 2ನೇ ದಿನ 20 ಜನ ನೋಡಲ್ಲ ವಿಡಿಯೋನ, 3ನೇ ದಿನ 15 ಜನ ನೋಡಲ್ಲ ವಿಡಿಯೋನ, 4ನೇ ದಿನ ವಿಡಿಯೋ ಮಾಡೋದನ್ನೇ ಬಿಟ್ಬಿಡ್ತಾರೆ. ಆ ತರ ಮಾಡೋದು ತಪ್ಪು. ಕನ್ಸಿಸ್ಟೆನ್ಸಿ ಆಗಿದ್ರೆ ಯಾವ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ ಹೇಳಲಿಕ್ಕಾಗಲ್ಲ. ಇಷ್ಟೇ ವ್ಯೂಸ್ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ, ಸಬ್ಸ್ಕ್ರೈಬರ್ಸ್ ಇಷ್ಟೇ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಸೊ ಆ ಒಂದು ಕಾರಣದಿಂದ ನಾನು 1.5 ವರ್ಷ, ನೀವು ನಂಬೋದು, ಕೆಲವೊಂದು ವಿಡಿಯೋಸ್ಗೆ 4 ರಿಂದ 5 ಅವರ್ ಸ್ಪೆಂಡ್ ಮಾಡಿದ್ದೀನಿ. ಇದುವರೆಗೂ ಯೂಟ್ಯೂಬ್ ಇಂದ ₹1 ನಾನು ತೆಗೆದುಕೊಂಡಿಲ್ಲ. ಪ್ರಮೋಷನ್ಸ್ಗೆ ಹೋಗಿ ಪ್ರಮೋಷನಲ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡು ಬಿಟ್ರೆ ಯೂಟ್ಯೂಬ್ ಇಂದ ₹1 ನನಗೆ ಬಂದಿಲ್ಲ. ಬಟ್ ಮಾನಿಟೈಸೇಷನ್ ಆಗಿದೆ, $10 ಸಹ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ 1 ಮಂತ್ ಇಂದ ಈ ಒಂದು ವಿಡಿಯೋಸ್ಗೆ ಸಂಬಂಧಪಟ್ಟಂತೆ ಏನು $10 ಆಯ್ತು, ಮತ್ತೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಆಡ್ ಮಾಡಿರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ, ಒಂದಲ್ಲ ಒಂದು ದಿನ ಅದಕ್ಕೆ ಪ್ರಯತ್ನ ಪಟ್ರೆ ಪ್ರತಿಫಲ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಹೋಪನ್ನ ಕಳ್ಕೋಬೇಡಿ. ನೆವರ್ ಗಿವ್ ಅಪ್. ಓಕೆನಾ? ಮತ್ತೆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಆಡಿಯನ್ಸ್ ಏನು ನಿಮ್ಗೆ ರಿಪ್ಲೈ ಮಾಡ್ತಾರೆ ಕಮೆಂಟ್ಸ್ಗೆ, ಆ ಒಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಆ ಒಂದು ಕಮೆಂಟ್ಸ್ ಏನ್ ಮಾಡ್ತಾರೆ ಅದಕ್ಕೆ ರಿಯಾಕ್ಷನ್ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ. ಸೊ ಆಡಿಯನ್ಸ್ ಮೈಂಡ್ ಸೆಟ್ ಯಾವ ತರ ಇದೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್. ಕೃಷಿ ಮಾಧ್ಯಮ ಅಂತ ಬಂದಾಗ ಸೊ ಅಗ್ರಿಕಲ್ಚರ್ ಪರ್ಪಸ್ ವಿಡಿಯೋಸ್ನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಈಗಲೂ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ಗಳನ್ನ ನಾನು ತಗೊಂಡು ಮತ್ತೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಎಷ್ಟೋ ಜನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ನಮ್ದು ಒಂದು 5K ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ
ಏನು ಕೃಷಿ ಮಾಧ್ಯಮದಲ್ಲಿ ಈ ತರದ ವಿಡಿಯೋ ಹಾಕಿದೆ ಅಂತ ಏನಾದ್ರು ಬೈಬೇಕು ಅನ್ಸಿದ್ರೆ ಒಂದೆರಡು ಮಾತು ಬೈದ್ಬಿಡಿ, ಬೇಜಾರೇನಿಲ್ಲ. ಹೇಳ್ಬೇಕನ್ಸ್ತು, ಸೊ ಆ ಒಂದು ಕಾರಣದಿಂದ ವಿಡಿಯೋ ಮಾಡಿದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ.